ಎಲ್ಲಾ ಭಾಷೆಯಲ್ಲೂ ಕೂಡ ಪ್ರದರ್ಶನ ಕಾಣುತ್ತೆ, ಒಂಥರ ಡಂಪಿಂಗ್ ಆಡ್ ಆಗಿದೆ. ಕಾರಣಗಳು ಹಲವಿರ್ಬೋದು. ನಮ್ಮಲ್ಲಿ ಯಾವುದೇ ಸಿನಿಮಾಗಳು ಬರ್ತದೆ ಎಲ್ಲ ಸರಿ ಓಕೆ, ನಾವು ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಅವ್ರಿಗೆ ಬಿರಿಯಾನಿ ಕೊಟ್ರೆ ನಮ್ಗೆ ಬರೀ ಬನ್ನು ಕೊಟ್ಟಿದ್ದೀರಾ. ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಣ್ಣಪ್ಪ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಣ್ಣಪ್ಪ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ. ಈ ಸಿನಿಮಾ ನಾಳೆ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಹೀಗಿರ್ಬೇಕಾದ್ರೆ ಈ ಸಿನಿಮಾ ನಮ್ಮ ರಾಜಧಾನಿ ಬೆಂಗಳೂರಿನ ಮೂಲೆ ಮೂಲೆಯ ಚಿತ್ರಮಂದಿರದಲ್ಲೂ ಕೂಡ ಪ್ರದರ್ಶನ ಕಾಣ್ತಾ ಇದೆ. ಅದು ಬರೋಬ್ಬರಿ 5 ಅವತರಣಿಕೆಯಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇರೋದು. 5 ಅವತರಣಿಕೆಯಲ್ಲಿ, ಈ ಪೈಕಿ ರಾಜಧಾನಿ ಬೆಂಗಳೂರಿನಲ್ಲಿ 5ಕ್ಕೆ 5 ಅವತರಣಿಕೆಯಲ್ಲೂ ಕೂಡ ಪ್ರದರ್ಶನ ಕಾಣುತ್ತೆ. ಇತರ ರಾಜ್ಯದತ್ತ ನಾವು ಕಣ್ಣಾಯಿಸಿದಾಗ ಅಲ್ಲಿನ ಭಾಷೆ ಹಾಗೆ, ಮೂಲ ಅವತರಣಿಕೆ ತೆಲುಗು ಹಾಗೆ, ಹಿಂದಿ ಭಾಷೆ. ಇದನ್ನ ಬಿಟ್ಟು ಅಕ್ಕಪಕ್ಕ ರಾಜ್ಯದ ಭಾಷೆಯಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇಲ್ಲ. ಅದು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲಾ ಭಾಷೆಯಲ್ಲೂ ಕೂಡ ಪ್ರದರ್ಶನ ಕಾಣುತ್ತೆ, ಒಂಥರ ಡಂಪಿಂಗ್ ಆಡ್ ಆಗಿದೆ. ಹೇಳ್ತೀನಿ ಈ ವಿಚಾರದ ಬಗ್ಗೆ. ಮೊದಲಿಗೆ ನಮ್ಮ ರಾಜಧಾನಿ ಬೆಂಗಳೂರಿನ ತೆಲುಗು ವರ್ಷನ್ ನಲ್ಲಿ ಕಣ್ಣಪ್ಪ ಸಿನಿಮಾಗೆ ಬರೋಬ್ಬರಿಯಾದಂತ ಪ್ರದರ್ಶನ, ಬರೋಬ್ಬರಿಯಾದಂತ ಚಿತ್ರಮಂದಿರಗಳು, ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳಂತೂ ರೆಡ್ ಕಾರ್ಪೆಟ್ ಹಾಕಿದೆ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಾ ಮಾತನಾಡೋ ವಿಚಾರ ಬೇರೆನೇ ಇದೆ. ಬೆಳಗ್ಗೆ 7 ಗಂಟೆಯ ಅಪ್ಡೇಟ್ಸ್ ಪ್ರಕಾರ ಈ ಸಿನಿಮಾಗೆ ರಾಜಧಾನಿ ಬೆಂಗಳೂರಿನಲ್ಲಿ ತೆಲುಗು ವರ್ಷನ್ನ ಕಣ್ಣಪ್ಪಗೆ ಸಿಕ್ಕಿರೋದು ಬರೋಬ್ಬರಿ 68 ಚಿತ್ರಮಂದಿರಗಳು, 238 ಪ್ರದರ್ಶನ. ಪ್ರಸ್ತುತ ಅದು ಜಾಸ್ತಿಯಾಗಿದೆ ತೆಲುಗು ವರ್ಷನ್ನ ಕಣ್ಣಪ್ಪ ಸಿನಿಮಾಗೆ. ಇನ್ನು ಬೆಳಗಿದ್ದು ಕೇವಲ 3 ವರ್ಷನು ತಮಿಳು ಮತ್ತು ಮಲಯಾಳ ಇರಲಿಲ್ಲ. ಅದೇ ಪ್ರಸ್ತುತ ತಮಿಳು ಮತ್ತು ಮಲಯಾಳ ಆಡ್ ಆಗಿದೆ. ಹಿಂದಿ ವರ್ಷನ ಕಣ್ಣಪ್ಪಗೆ ಸಿಕ್ಕಿರೋದು 4 ಚಿತ್ರಮಂದಿರ, 6 ಪ್ರದರ್ಶನ. ಇದರೊಂದಿಗೆ ನಮ್ಮ ಕನ್ನಡ ವರ್ಷನ ಕಣ್ಣಪ್ಪಗೆ ಎಷ್ಟು ಚಿತ್ರಮಂದಿರ ನೋಡಿ. ಇದು ಪ್ರಸ್ತುತ ಅಪ್ಡೇಟ್ ಇಷ್ಟೇ. ಬೆಳಗಿನ ಅಪ್ಡೇಟ್ ಪ್ರಕಾರ ಕನ್ನಡಕ್ಕೆ 6 ಚಿತ್ರಮಂದಿರ, 14 ಪ್ರದರ್ಶನ. ಅದೇ ಪ್ರಸ್ತುತ 13 ಚಿತ್ರಮಂದಿರ, 29 ಪ್ರದರ್ಶನ. ಇನ್ನು ತಮಿಳು ವರ್ಷನ ಕಣ್ಣಪ್ಪವನ್ನ ನಾವು ನೋಡೋದಾದ್ರೆ 2 ಚಿತ್ರಮಂದಿರ, 4 ಪ್ರದರ್ಶನ. ಮಲಯಾಳ ವರ್ಷನ ಕಣ್ಣಪ್ಪಗೆ 1 ಚಿತ್ರಮಂದಿರ, 1 ಪ್ರದರ್ಶನ. ಇದು ನಮ್ಮ ಕರ್ನಾಟಕದ ಹಣೆ ಬರ. ಹೈದರಾಬಾದಿನತ್ತ ನಾವು ಮುಖ ಮಾಡೋದಾದ್ರೆ ಯಾವ ಮಲಯಾಳಂ ವರ್ಷನ್ ಇಲ್ಲ, ಹಿಂದಿ ವರ್ಷನ್ನು 2 ಚಿತ್ರಮಂದಿರ, 3 ಪ್ರದರ್ಶನ. ಇದ್ರ ಜೊತೆಗೆ ಮೂಲ ಭಾಷೆ ತೆಲುಗು. ಭರ್ಜರಿ ಅಂತ ಚಿತ್ರಮಂದಿರ, ಭರ್ಜರಿ ಅಂತ ಪ್ರದರ್ಶನಗಳು. ಹೈದರಾಬಾದಿನ ಕತೆ ಇದು. ಇಲ್ಲಿ ಯಾವ ಕನ್ನಡದಲ್ಲೂ ಪ್ರದರ್ಶನ ಕಾಣ್ತಾ ಇಲ್ಲ, ತಮಿಳು ಇಲ್ಲ, ಮಲಯಾಳಮೂ ಇಲ್ಲ. 2 ವರ್ಷನ್ನು. ಇನ್ನು ಚೆನ್ನೈ ಅತ್ತ ನಾವು ಮುಖ ಮಾಡೋದಾದ್ರೆ ಚೆನ್ನೈನಲ್ಲಿ ನೋಡಿ ತೆಲುಗು ವರ್ಷನ್ನ ಪ್ರದರ್ಶನ ಎಷ್ಟು ಚಿತ್ರಮಂದಿರ ಸಿಕ್ಕಿದೆ ನೋಡಿ. ಎಷ್ಟು ಚಿತ್ರಮಂದಿರ, ಎಷ್ಟು ಪ್ರದರ್ಶನ. ಹಿಂದಿ ಒಂದೇ 1 ಚಿತ್ರಮಂದಿರ, ಒಂದೇ 1 ಪ್ರದರ್ಶನ. ತಮಿಳು ನೋಡಿ, ತಮಿಳಿಗೆ ಎಷ್ಟು ಚಿತ್ರಮಂದಿರಗಳು ಸಿಕ್ಕಿವೆ, ಎಷ್ಟು ಪ್ರದರ್ಶನಗಳು ಸಿಕ್ಕಿವೆ. ನಮ್ಮ ರಾಜಧಾನಿ ಬೆಂಗಳೂರನ್ನ ಚೆನ್ನೈಗೆ ತುಲನೆ ಮಾಡಿದ್ರೆ ಏನು ಅಂದ್ರೆ ಏನೂ ಇಲ್ಲ. ನಮ್ಮಲ್ಲಿ ಮಾತ್ರ ರೆಡ್ ಕಾರ್ಪೆಟ್, ರತ್ನಗಂಬಳಿಯನ್ನೇ ಹಾಸಿದ್ದಾರೆ. ಕಾರಣಗಳು ಹಲವಿರ್ಬೋದು. ನಮ್ಮಲ್ಲಿ ಯಾವುದೇ ಸಿನಿಮಾಗಳು ಬರ್ತದೆ ಎಲ್ಲ ಸರಿ ಓಕೆ, ನಾವು ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಚಿತ್ರಮಂದಿರಗಳು ಕೊಡಿ, ಆ ಸಿನಿಮಾಗಳನ್ನು ರಿಲೀಸ್ ಮಾಡಿ. ಚಿತ್ರಮಂದಿರಗಳಿಗೆ ಅನೇಕ ಸಮಸ್ಯೆಗಳಿವೆ, ಎಲ್ಲ ಓಕೆ. ಆದರೆ ತಮಿಳುನಾಡಿನಲ್ಲಿ ಈ ಸಿನಿಮಾ ಅತಿ ಹೆಚ್ಚು ಪ್ರದರ್ಶನ ಕಾಣ್ತಾ ಇರೋದು ಅವರ ಭಾಷೆಯಲ್ಲಿ, 2ನೇದಾಗಿ ಮೂಲ ಭಾಷೆ ತೆಲುಗಲ್ಲಿ. ಆದರೆ ನಮ್ಮಲ್ಲಿ ಏನಾಗಿದೆ, ಅವರಿಗೆ 200ಕ್ಕೂ ಹೆಚ್ಚು ಪ್ರದರ್ಶನ, ನಮಗೆ 20-30 ಪ್ರದರ್ಶನ. ನಮಗಿಂತ ಡಬಲ್ ಅಲ್ಲ 10 ಪಟ್ಟು ಹೆಚ್ಚು ಪ್ರದರ್ಶನಗಳು ತೆಲುಗು ವರ್ಷನ್ನ ಕಣ್ಣಪ್ಪಗೆ ಸಿಕ್ಕಿದೆ. ಅವ್ರಿಗೆ ಬಿರಿಯಾನಿ ಕೊಟ್ರೆ ನಮ್ಗೆ ಬರೀ ಬನ್ನು ಕೊಟ್ಟಿದ್ದೀರಾ. ಈ ಮನಸ್ಥಿತಿ ಯಾವಾಗ ಬದಲಾಗುವುದು ಕೇಳಿದ್ರೆ ಕಾರಣಗಳು ಈಗಾಗಲೇ ಹೇಳಿದಂತೆ ಹಲವು ಕಾರಣಗಳನ್ನ ಕೊಡ್ತಾನೆ ಇದೆ. ಬೆಳಗಿನ ಅಪ್ಡೇಟ್ಸ್ ಪ್ರಕಾರ ಕಣ್ಣಪ್ಪ ಸಿನಿಮಾಗೆ ಚೆನ್ನೈನಲ್ಲಿ ಸಿಕ್ಕಿರೋದು ತಮಿಳು ವರ್ಷನಿಗೆ 23 ಚಿತ್ರಮಂದಿರ, 40 ಪ್ರದರ್ಶನ. ತೆಲುಗು ವರ್ಷನ್ನ ಕಣ್ಣಪ್ಪಗೆ 18 ಚಿತ್ರಮಂದಿರ, 27 ಪ್ರದರ್ಶನ. ಹಾಗೆ ಹಿಂದಿಗೆ 1 ಚಿತ್ರಮಂದಿರ, 1 ಪ್ರದರ್ಶನ. ಅತಿ ಹೆಚ್ಚು ತಮಿಳು ವರ್ಷನ್ನ ಕಣ್ಣಪ್ಪಗೆನೆ ಅಲ್ಲಿ ಸಿಕ್ಕಿರೋದು. ಆದರೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ 10 ಪಟ್ಟು ಹೆಚ್ಚು ಪ್ರದರ್ಶನ ತೆಲುಗು ವರ್ಷನಿಗೆ ಸಿಕ್ಕಿದೆ. ಈ ಮನಸ್ಥಿತಿ ಯಾವಾಗ ಬದಲಾಗುತ್ತೋ ಪ್ರಶ್ನಾರ್ಥಕ. ಕಾರಣಗಳು ಹಲವಿದೆ. ನಮ್ಮಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ, ಥಿಯೇಟರ್ ಲಾಸಲ್ಲಿದೆ, ಎಲ್ಲ ಓಕೆ. ಆ ಸಿನಿಮಾವನ್ನು ರಿಲೀಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ನಮ್ಮ ಭಾಷೆಯಲ್ಲೇ ಮಾಡಿ. ತಮಿಳುನಾಡಿಗೆ ಆಗುತ್ತೆ, ಕೇರಳಕ್ಕಾಗುತ್ತೆ, ಆಂಧ್ರಕ್ಕೂ ಆಗುತ್ತೆ, ಕರ್ನಾಟಕಕ್ಕೆ ಮಾತ್ರ ಆಗಲ್ಲ. ಕಾರಣ
ಪ್ರದರ್ಶಕರು ಆ ರೀತಿ ಮಾಡಿಟ್ಟಿದ್ದಾರೋ ಪ್ರಶ್ನಾರ್ಥಕ ಅಲ್ಲ, ಮಾಡಿಟ್ಟಿದ್ದಾರೆ ಅಂತಲೇ ಹೇಳ್ಬೇಕಷ್ಟೆ. ಯಾಕಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೊದಲೆಲ್ಲ ಕೆಲವು ಭಾಗಗಳಲ್ಲಿ ಕನ್ನಡ ಬಿಟ್ಟರೆ ಬೇರೆ ಸಿನಿಮಾಗಳ ಪ್ರದರ್ಶನ ಆಗ್ತಾ ಇರಲಿಲ್ಲ. ಕ್ರಮೇಣವಾಗಿ ಪರಭಾಷಾ ಸಿನಿಮಾಗಳನ್ನ ಅಲ್ಲಿ ತುರುಕಲಾಯಿತು, ಪ್ರದರ್ಶನ ಮಾಡಲಾಯಿತು ಅಂತ ಹೇಳ್ತಾ ಇಲ್ಲ, ತುರುಕಲಾಯಿತು. ಪ್ರೇಕ್ಷಕರು ಅನಿವಾರ್ಯವಾಗಿ ಆ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು, ಭಾಷೆ ಗೊತ್ತಿಲ್ಲ ಇದ್ರು ಕೂಡ. ನಂತರ ದಿನಗಳಲ್ಲಿ ಆ ಸಿನಿಮಾಗೆ ಅಡಿಕ್ಟ್ ಆದರು. ಇವಾಗ ಪರಭಾಷಾ ಸಿನಿಮಾಗಳು ನಾರ್ಮಲ್ ಆಗಿ ಏಕಕಾಲಕ್ಕೆ ಅಲ್ಲಿ ಪ್ರದರ್ಶನ ಕಾಣುತ್ತೆ, ಪ್ರೇಕ್ಷಕರು ಹೋಗ್ತಾರೆ. ಅಲ್ಲಿ ಆ ಪರಭಾಷೆ ಗಂಧಗಾಳಿ ಗೊತ್ತಿಲ್ಲದಂತಹ ಮಣ್ಣಿನಲ್ಲಿ ಅದು ಹೇಗೆ ಪರಭಾಷಾ ಸಿನಿಮಾಗಳು ಪ್ರೇಕ್ಷಕರಿಗೆ ಇಷ್ಟ ಆಯಿತು? ಕಾರಣ ಅನಿವಾರ್ಯ ಅನ್ನುವ ಉತ್ತರ. ಅನಿವಾರ್ಯ ಅಂತಾದಾಗ ಎಲ್ಲವೂ ಕೂಡ ಇಷ್ಟ ಆಗುತ್ತೆ. ಇಲ್ಲೂ ಕೂಡ ಆಗ್ಬೇಕಾಗಿರೋದು ಅದೇ. ಹೊರ ರಾಜ್ಯಗಳಲ್ಲಿ ಪರಭಾಷಾ ಸಿನಿಮಾಗಳನ್ನ ತಂದಿದ್ದು ಹೇಗೆ? ಇದೇ ರೀತಿ. ಅದ್ಯಾವುದೋ ಹಿಂದಿ ಸಿನಿಮಾ, ಅದ್ಯಾವುದೋ ತೆಲುಗು ಸಿನಿಮಾ, ಮಲಯಾಳ ಸಿನಿಮಾಗಳನ್ನ ಚೆನ್ನೈನಲ್ಲಿ ಅವರ ಭಾಷೆಯಲ್ಲೇ ಪ್ರದರ್ಶನ ಮಾಡಿದ್ರು. ಪ್ರೇಕ್ಷಕರು ಅವರ ಭಾಷೆಯಲ್ಲೇ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು. ಹೀಗಾಗಿ ಹಿಂದಿ ಸಿನಿಮಾನೋ, ಮಲಯಾಳ ಸಿನಿಮಾನೋ, ತೆಲುಗು ಸಿನಿಮಾನೋ ತಮಿಳಿನಲ್ಲೇ ಅವರಿಗೆ ಇಷ್ಟ ಆಗುವಂತ ಆಯಿತು. ಆದರೆ ನಮ್ಮಲ್ಲಿ ನಮ್ಮ ಭಾಷೆಯಲ್ಲಿ ರಿಲೀಸ್ ಮಾಡುವ ಗೋಜಿ ಯಾರು ಹೋಗೇ ಇಲ್ಲ. ಹೋದ್ರೂ ಕೂಡ ಬೆರಳೆಣಿಕೆಯ ಪ್ರದರ್ಶನ, ಬೆರಳೆಣಿಕೆ ಚಿತ್ರಮಂದಿರ ಎಲ್ಲ ಮೂಲ ಭಾಷೆಯಲ್ಲಿ. ಹಿಂದಿ ಸಿನಿಮಾ ಪ್ಯಾನ್ ಇಂಡಿಯಾಗಿ ಬಂದರೆ ಹಿಂದಿಯಲ್ಲಿ ಅತಿ ಹೆಚ್ಚು ಪ್ರದರ್ಶನ. ತೆಲುಗು ಸಿನಿಮಾ ಬಂದರೆ ಈಗಾಗಲೇ ನೀವು ನೋಡಿದ್ದೀರ, ತೆಲುಗಿನಲ್ಲೇ ಪ್ರದರ್ಶನ. ತಮಿಳು ಬಂದರೆ ತಮಿಳಿನಲ್ಲೇ ಪ್ರದರ್ಶನ. ಇನ್ನೇನು ಕನ್ನಡದಲ್ಲಿ ಮಾಡಿಲ್ಲ ಅಂತ ಕನ್ನಡ ಸಂಘಟನೆಗಳು ಪ್ರತಿಭಟನೆ ಮಾಡುತ್ತೆ ಅನ್ನೋ ಭಯದಲ್ಲಿ ಕನ್ನಡದಲ್ಲಿ ಮಾಡುತ್ತಿದ್ದಾರೋ ಗೊತ್ತಿಲ್ಲ. ಆದರೆ ಇತರ ರಾಜ್ಯಗಳನ್ನು ಹೋಲಿಸಿದ್ರೆ ನಮ್ಮವರಿಗೆ ಭಾಷಾಭಿಮಾನ ತುಂಬಾನೇ ಕಡಿಮೆ ಅಂತ ಅನ್ಸುತ್ತೆ. ನಮ್ಮವರಿಗೆ ಒಂದಿಷ್ಟು ಬಿಸ್ನೆಸ್ ಅಷ್ಟೇ ಮುಖ್ಯ, ಭಾಷೆ ಅನ್ನೋದು ಮುಖ್ಯ ಅಲ್ಲ ಅಂತ ಈ ಮೂಲಕ ಗೊತ್ತಾಗುತ್ತೆ. ನಮ್ಮ ಕನ್ನಡ ಪರ ಸಂಘಟನೆಗಳಷ್ಟೇ ಈ ಬಗ್ಗೆ ಕಾಳಜಿ ವಹಿಸ್ತಾ ಇದೆ ಅನ್ನೋದನ್ನು ಬಿಟ್ಟರೆ ಮಿಕ್ಕುಳಿದ ಸಂಬಂಧಪಟ್ಟವರು ಯಾರೆಲ್ಲ ಇದಕ್ಕೆ ಧ್ವನಿಗೂಡಿಸಬೇಕು ಅವರು ಧ್ವನಿಗೂಡಿಸ್ತಾ ಇಲ್ಲ. ನಮಸ್ಕಾರ. ಎಲ್ಲಾ ಭಾಷೆಯಲ್ಲೂ ಕೂಡ ಪ್ರದರ್ಶನ ಕಾಣುತ್ತೆ, ಒಂಥರ ಡಂಪಿಂಗ್ ಆಡ್ ಆಗಿದೆ. ಕಾರಣಗಳು ಹಲವಿರ್ಬೋದು. ನಮ್ಮಲ್ಲಿ ಯಾವುದೇ ಸಿನಿಮಾಗಳು ಬರ್ತದೆ ಎಲ್ಲ ಸರಿ ಓಕೆ, ನಾವು ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಅವ್ರಿಗೆ ಬಿರಿಯಾನಿ ಕೊಟ್ಟರೆ ನಮಗೆ ಬರೀ ಬನ್ನು ಕೊಟ್ಟಿದ್ದೀರಿ.